ನಮಸ್ಕಾರ ಎಲ್ಲರಿಗೂ. ಈಗ ಟೈಮ್ 1 ಗಂಟೆ ಆಗತಿ. ನಂದು ಕೆಲಸ ಎಲ್ಲ ಅರ್ಧ ಆತ್ರಿ. ಅಂದ್ರೆ ರೊಟ್ಟಿ ಒಂದು ಉಳ್ದೈತಿ, ರೊಟ್ಟಿ ಮಾಡಬೇಕು. ಮತ್ತು ಅವತ್ತಿನ ಪಲ್ಯ ರೀ ದೊಣ್ಣೆ ಗಾಯಿ ರೀ, ಅದನ್ನು ಗ್ರೇವಿ ಹಿಡಿದು ಮಾಡೇನು. ಗ್ರೇವಿ ತೊಗೊಂಡು ಪಲ್ಯ ಹೆಂಗಾಗೈತೆ ನಾವು ತೋರಿಸ್ತೇನೆ ರೀ. ನೋಡೋಣ ನಡ್ರಿ ಯಾವ ರೀತಿ ಪಲ್ಯ ಎಷ್ಟು ಮಸ್ತಾಗೈತೆ ಅಂತೇಳಿ. ನಿಮ್ಗೆ ರೆಸಿಪಿ ಬೇಕಂತ ಕಾಮೆಂಟ್ ಮಾಡಿರಿ. ನಾನು ಮುಂದಿನ ಒಂದು ವಿಡಿಯೋ ಒಳಗೆ ಹಾಕ್ತೀನಿ ರೀ ಹೆಂಗೆ ಮಾಡೋದು ಅಂತೇಳಿ. ಈಗ ಕೆಲಸ ಎಲ್ಲ ತೋರಿಸ್ತಾನೆ ನೋಡ್ರಿ. ಇಲ್ಲಿ ನೋಡ್ರಿ ಅನ್ನಕ್ಕೆ ಇಟ್ಕೊಂಡನು. ನಂತರ ಇಲ್ಲೇ ಹಾಲು ಕಾಸಿ ನೋಡ್ರಿ, 1 ಲೀಟ್ರ್ ಹಾಲು ತೊಗೊಂಡಿರ್ತದೆ ಇಲ್ಲಿ. ನಂತರ ಈಗ ಇಲ್ಲಿ ಪಲ್ಯ ತೋರಿಸ್ತಾನೆ ನೋಡ್ರಿ. ನಿಮ್ಗೆ ಮಸ್ತ್ ಅಂದ್ರೆ ಮಸ್ತ್ ಆಗೈತಿ. ನಿಮ್ಗೆ ಇದು ವಿಡಿಯೋ ಒಳಗೆ ಕಲರ್ ಚೇಂಜ್ ಅನ್ಸತೈತಿ, ಆದ್ರೆ ಪೂರ್ತಿ ಒಂದು ಪಿಕ್ಚರ್ ತೋರಿಸಿದಾಗ ಭಾರಿ ಮಸ್ತ್ ಆಗೈತಿ. ಈಗ ನೋಡ್ರಿ ಶಾವಿಗೆ ಉಪ್ಪಿಟ್ಟು ಮಾಡಿದ್ನಿ. ಇನ್ನೊಂದು ಸ್ವಲ್ಪ ಉಳಿದಿತ್ತು, ಅದಕ್ಕೆ ಇಟ್ಕೊಂಡೇನೆ ಅದನ್ನು ಇಷ್ಟನ್ನು. ನಂತರ ಈಗ ಇವನ್ನೆಲ್ಲ ಪಾತ್ರೆ ದಬ್ಬಾಕೆ ನಮ್ಮ ಪಟ ರೊಟ್ಟಿ ಚಲೋ ನೋಡ್ರಿ. ಕೆಲಸ ರೊಟ್ಟಿ ಮಾಡೋದಂದ್ರೆ ಬೇಜಾರು ಅನ್ಸುತ್ತೆ. ಯಾಕಂದರೆ ಇಷ್ಟೆಲ್ಲ ಕ್ಲೀನ್ ಮಾಡ್ತಾನೆ ರೀ. ಇದೇಗ ನೀರು ಹಾಕಿ ಒಂದು ಚರಿಗೆ ನೀರು ಹಾಕಿ ಎಲ್ಲ ತೊಳೆದನು. ಮತ್ತು ಈಗ ರೊಟ್ಟಿ ಮಾಡಿ ಎಲ್ಲ ಹೊಲಸು ಮಾಡೋದಾದ್ರೆ ಮನ್ಸಿಗೆ ಬೇಜಾರು ಅನ್ಸುತ್ತೆ. ಆದರೆ ಅನಿವಾರ್ಯ ರೊಟ್ಟಿ ಮಾಡಲೇಬೇಕು. ಅದ್ರಾಗ ಇನ್ನೊಂದು ಏನಂದ್ರೆ ಈ ಬಾಂಡೆದಾಗ ಹಾಕೋದಂದ್ರೆ ಆಗಿ ಬರೋದು ನನಗೆ. ಅದ್ರಾಗ ಇದೊಂದು ಕೆಲಸ ಜೋರು ರೊಟ್ಟಿ ಮಾಡಿ ನಿಮಗೆ ಬೆಟ್ಟಕನ್ರಿ. ರೊಟ್ಟಿ ಮಾಡ್ಕೊಳ್ತೀನಿ ರೀ ಇದನ್ನು. ನಂತರ ನಮ್ಮ ರೊಟ್ಟಿ ನೋಡ್ರಿ ಇಲ್ಲಿ ಎಷ್ಟು ಮಸ್ತ್ ಆಗೈತೆ. ಇದು ಒಂದು ಬಿರ್ಸಾಗೈತಿ, ಎಷ್ಟು ಮಸ್ತ್ ಇರ್ತಾವೆ. ಇದಕ್ಕೆ ನಾನು ಯಾವುದೇ ಏನಂತಂದ್ರೆ ಅಕ್ಕಿ ಹಿಟ್ಟದು ಏನು ಹಚ್ಚೋದಲ್ರಿ. ರೊಟ್ಟಿ ನೋಡ್ರಿ ಎಷ್ಟು ಸಾಫ್ಟ್ ಆಗ್ಯಾವೆ. ಮತ್ತು ಒಂದು ರೊಟ್ಟಿ ನಿಮಗೆ ಇದು ಬಿರ್ಸ್ ಮಾಡ್ಕೊಂಡ್ರಿ ಮೆತ್ತ. ಇದನ್ನ ನೋಡ್ರಿ ರೊಟ್ಟಿ ರೀ, ಹಿಂಗೆ ಮಾಡ್ರೆ ಎಷ್ಟು ಮೆತ್ತಗಾಗಿರ್ಬೇಕಂದ್ರೆ ರೊಟ್ಟಿಗೆ ನೋಡ್ರಿ. ಇಷ್ಟ ಹಿಂಗೆ ನೋಡ್ರಿ ರೊಟ್ಟಿ ಇಷ್ಟು ಮೆತ್ತಗೆ ಮಾಡ್ರೆ ಎಲ್ಲರಿಗೂ ಇಷ್ಟ ಆಗ್ತಾವೆ. ಮತ್ತು ತಿಳುಗೂ ಇರ್ತಾವೆ ನೋಡ್ರಿ. ಹಿಂಗೆ ಎಲ್ಲೋ ಕಲರ್ ಅಂದ್ರೆ ಹಳದಿ ಕಲರ್ ಏನು ಹತ್ತಿಲ್ಲ, ಹಿಂಗೆ ಬೆಳ್ಳಗಿರಬೇಕು. ಇಂಥ ರೊಟ್ಟಿ ತಿನ್ನಕ್ಕೆ ಅಡ್ಡಿ ಇಲ್ರಿ. ಮತ್ತು ನಿಮಗೂ ರೊಟ್ಟಿ ರೆಸಿಪಿ ಬೇಕಂದ್ರೆ ಹೇಳ್ರಿ, ಚಂದ ನಮಗೆ ಹೆಂಗೆ ಬಿಸ್ಕೊಂಬರೋದು ಎಲ್ಲ ಹೇಳ್ತಾನೆ ಅಂತ ಹೇಳಿದೇನಲ್ರಿ. ನೋಡಿರಿ, ಸಪೋರ್ಟ್ ಮಾಡಿರಿ. ಬರ್ರಿ. ನಿನ್ನೆ ಇನ್ನೊಂದು ಅಂದ್ರೆ ವೆಜಿಟೇಬಲ್ ಕುರ್ಮಾ ಟೈಪ್ ಮಾಡಿದ್ನಿ, ಅದ್ರ ಇನ್ನೂ ಇಟ್ಕೊಂಡೆ ನೋಡ್ರಿ. ಯಾಕಂದ್ರೆ ಅಷ್ಟು ಮಸ್ತ್ ಆಗಿತ್ತು ಅದು. ನಾನು ನಿನ್ನೆ ಮಧ್ಯಾಹ್ನ ಊಟ ಮಾಡಿದ್ದೆ, ಈಗ ಹೊಳ್ಳಿ ನಾನು ಊಟ ಮಾಡತ್ತೇನೆ ರೀ. ಒಂದರ ಊಟ ಮಾಡ್ಕೊಂಡಿರ್ತಾನೆ ದಿನಕ್ಕೆ. ಫ್ರೆಂಡ್ಸ, ಇಲ್ಲೇ ನಮ್ಮ ಪಕ್ಕದ ಮನೆ ಆಂಟಿಗಳದು ಅಂದ್ರೆ ನಮ್ಮ ಮನೆ ಎದುರಿಗೆ ಆಂಟಿಗಳದು ಸ್ಲ್ಯಾಬ್ ಹಾಕತ್ತಿದ್ರು ಮನೆ. ನಾವು ಇಲ್ಲೇ ಪೂಜೆಗಂತೆ ಹೋಗಿದ್ದೀವಿ ರೀ. ನಮ್ಮ ಉತ್ತರ ಕರ್ನಾಟಕ ಕಡೆ ರೊಟ್ಟಿ ಫೇಮಸ್ ಅಂತ ಅನ್ನೋದಕ್ಕೆ ಉದಾಹರಣೆ ತೋರ್ಸತ್ತಾನು. ಏನಂತಂದ್ರೆ ಇಲ್ಲೇ ಹೆಣ್ಮಕ್ಳ ಗರ್ಭಿಣಿ ಇದ್ರೂ ಕೂಡ ಅಡುಗೆ ಮಾಡ್ಕೊಂಬರೋದು, ಎಂಗೇಜ್ಮೆಂಟ್ ಇದ್ದು ಸಿಮಿ ಉಣ್ಸಕ್ಕೆ ಹೋಗೋದು, ಆನಂತರ ಮದುವೆ ಒಳಗೂ ರೊಟ್ಟಿ ಎಲ್ಲ ಪ್ರತಿಯೊಂದು ಇದಕ್ಕೂ ಎಲ್ಲ ರೊಟ್ಟಿ ಚಪಾತಿ ಇಷ್ಟ ನೋಡ್ರಿ ನಮ್ಮ ಕಡೆ ಊಟ. ಈಗ ಸ್ಲ್ಯಾಬ್ ಹಾಕತ್ತಾರಂದ್ರು ಆಮ್ಲಿ ಮೊಸರನ್ನ. ಆಮ್ಲಿ ಅಂದ್ರೆ ತವರಿನ ಮನೆ ತಂಪಿರಲಿ ಅಂತ ಆಮ್ಲಿ ತಂದಿರ್ತಾರೋ. ಮತ್ತು ಮೇನ್ ಅಂತಂದ್ರೆ ರೊಟ್ಟಿ ರೀ. ಅದು ಒಂದು 2-3 ಥರ ಬಾಜಿ, ಸ್ವೀಟ, ಅನ್ನ ಹಿಂಗೆಲ್ಲ ಇಟ್ಕೊಂಬಂದಿರ್ತಾರೆ. ಅದಕ್ಕೆ ನಮ್ಮ ಉತ್ತರ ಕರ್ನಾಟಕದ ರೊಟ್ಟಿ ಗಟ್ಟಿ ಅಂತ ಹೇಳ್ತೇವೆ ನಾವು. ರೊಟ್ಟಿ ಊಟ ಅಂತ ನಾವು ಉತ್ತರ ಕರ್ನಾಟಕ ನೋಡಿದ್ರೆ ಏನು ನೆನಪಾಗೋದಂದ್ರೆ ರೊಟ್ಟಿ ಅನ್ನೋದು ರೀ. ನೋಡ್ರಿ ಇಲ್ಲಿ ಇಂಥ ಫಂಕ್ಷನ್ ಕೂಡ ರೊಟ್ಟಿ ನೋಡ್ರಿ. ರೊಟ್ಟಿ, ಚಪಾತಿ, ಶೇಂಗಾ ಹಿಂಡಿ, ಜುಣ್ಕು ಚಕ್ಲಿ, ಬದ್ನೆಕಾಯಿ, ಹೆಸರುಕಾಳು ಪಲ್ಯ, ಈ ಥರ ಎಲ್ಲ ಸ್ವೀಟ, ಜಿಲೇಬಿ, ಉಂಡೆ ಎಲ್ಲ ಹಿಂಗಿರ್ತದೆ ರೀ. ಲಾಸ್ಟ್ ನಾವು ಇಲ್ಲೇ ಪೂಜೆಗೆ ಬಂದಿದ್ದು ರೀ. ಕಡ್ಲಿ ಬೆಲ್ಲ ತಿನ್ನತ್ತೇವೆ ನೋಡ್ರಿ.